ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ದ್ವೇಷ ಭಾಷಣ ವಿಧೇಯಕಕ್ಕೆ ಇನ್ನೂ ಕೂಡ ಅಂಕಿತ ಬಿದ್ದಿಲ್ಲ. ಅಂಥದ್ರಲ್ಲಿ ಪೊಲೀಸರು ಬಿಜೆಪಿ ಒಬ್ಬ ನಾಯಕನಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಅದರಲ್ಲಿ ದ್ವೇಷ ಭಾಷಣ ಕಾಯ್ದೆಯನ್ನ ಉಲ್ಲೇಖ ಮಾಡಿದ್ದಾರೆ. ಈಗ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ, ಕಾಯ್ದೆ ಜಾರಿಗೆ ಬಂದಿಲ್ಲ ಅಂದಮೇಲೆ ಹೆಂಗೆ ನೋಟಿಸ್ ನಲ್ಲಿ ಆ ಕಾಯ್ದೆಯನ್ನ ಉಲ್ಲೇಖ ಮಾಡಿದ್ರಿ ನೀವು ಅಂತ. ಅದಕ್ಕೆ ಕಾಂಗ್ರೆಸ್ ಕೇಳ್ತಾ ಇರೋ ಪ್ರಶ್ನೆ, ನೀವುಗಳು ಯಾಕೆ ದ್ವೇಷ ಭಾಷಣ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದೆ. ಬನ್ನಿ ನೋಡೋಣ. ಆರ್ಎಸ್ಎಸ್ ಬಿಜೆಪಿ ನಾಯಕರಿಗೆ ಮೂಗುದಾರ ಹಾಕಬೇಕು ಅಂತಾನೆ ದ್ವೇಷ ಭಾಷಣ ಕಾಯ್ದೆ ಜಾರಿಗೆ ಸರ್ಕಾರ ಸರ್ಕಸ್ ನಡೆಸುತ್ತಿದೆ. ಆದ್ರೆ ಇನ್ನೂ ವಿಧೇಯಕಕ್ಕೆ ಗವರ್ನರ್ ಅಂಕಿತ ಬಿದ್ದಿಲ್ಲ. ಇನ್ನೊಮ್ಮೆ ಪರಿಶೀಲನೆ ಮಾಡಿ ಅಂತ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಆದರೆ ಇದೇ ಹೊತ್ತಿನಲ್ಲೇ ಹಿಂದೂ ಮುಖಂಡ ಬಿಜೆಪಿ ನಾಯಕ ವಿಕಾಸ್ ಪುತ್ತೂರ್ಗೆ ಪೊಲೀಸರು ನೋಟಿಸ್ ಕೊಟ್ಟಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರ್ಗೆ ಚಿಕ್ಕಮಗಳೂರಿನ ತರೀಕೆರೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಏನಂತ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ, ಭಾಷಣದ ವೇಳೆ ದ್ವೇಷದ ಮಾತುಗಳನ್ನು ಆಡಬಾರದು, ದ್ವೇಷ ಭಾಷಣದ ಕಾಯ್ದೆ ಉಲ್ಲಂಘಿಸದಂತೆ ಭಾಷಣ ಮಾಡಿ ಅಂತ ಉಲ್ಲೇಖಿಸಿರೋದು ರಾಜಕೀಯ ಸಮರಕ್ಕೂ ಕೂಡ ಕಾರಣವಾಗಿದೆ. ತರೀಕೆರೆನಲ್ಲಿ ನಮ್ಮ ಕಾರ್ಯಕರ್ತ ವಿಕಾಸ್ ಪುತ್ತೂರ್ ತರೀಕೆರೆನಲ್ಲಿ ಭಾಷಣ ಪ್ರಾರಂಭ ಮಾಡುವ ಮುಂಚಿತವಾಗಿ ಹೋಗಿ ಪೊಲೀಸ್ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಯಾವ ರಾಜ್ಯದಲ್ಲಿದ್ದೀವಿ, ಯಾವ ದೇಶದಲ್ಲಿದ್ದೀವಿ? ನಾವೇನು ಬಾಂಗ್ಲಾದೇಶದಲ್ಲಿದ್ದೀವೋ ಪಾಕಿಸ್ತಾನದಲ್ಲಿದ್ದೀವೋ? ಯಾರೋ ಒಬ್ಬ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋ ಮುಂಚಿತವಾಗಿಯೇ ದ್ವೇಷ ಭಾಷಣ ಮಾಡ್ತಾರೆ ಅಂತೇಳಿ ಇವ್ರು ಹೆಂಗೆ ಅದಕ್ಕೆ ಬರ್ತಾರೆ? ಇವರು ತೀರ್ಮಾನಕ್ಕೆ ಬರ್ತಾರೆ? ಯಾವ ಆಧಾರವನ್ನು ಇಟ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ನೋಟಿಸ್ ಕೊಡುವಂತ ಕೆಲಸ ಮಾಡ್ತಾರೆ? ಶತಾಬ್ದಿ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕೈಗೊಂಡಿರ್ತಕ್ಕಂಥ ಕ್ರಮ ಯಾವುದು? ದೇಶ ಮೊದಲು ಅನ್ನೋ ತತ್ವವನ್ನು ಅಳವಡಿಸ್ಕೊಳ್ಳಿ ಎನ್ನುವಂಥ ಈ ಪಂಚಪರಿವರ್ತನೆಯ ಈ ವಿಚಾರವನ್ನು ಇಟ್ಕೊಂಡು ಹೇಳ್ತಿರುವಂಥ ಒಂದು ಸಂಘಟನೆಯ ಕಾರ್ಯಕ್ರಮಕ್ಕೆ ನೋಟಿಸ್ ಕೊಡ್ತೀರಿ ಅಂದರೆ ನಿಮಗೆ ಎಷ್ಟು ಒತ್ತಡ ಇರ್ಬೋದು ನಿಮ್ಮ ಡಿಪಾರ್ಟ್ಮೆಂಟಿಗೆ, ಅಥವಾ ನಿಮಗೆ ಎಷ್ಟು ಪೂರ್ವಾಗ್ರಹ ಇರ್ಬೋದು. ಆದರೆ ನೀವು ಈ ಥರ ಮಾತಾಡಕೂಡ್ದು, ಮಾತಾಡಿದರೆ ನೀವು ಇಂಥ ಕ್ರಮವನ್ನು ತೆಗೆದುಕೊಳ್ತೀವಿ. ಅಂಕಿತನೂ ಹಾಕಿಲ್ಲ. ದ್ವೇಷ ಭಾಷಣದ ಕಾಯ್ದೆ ಅಡಿಯಲ್ಲಿ ನಿಮ್ಮನ್ನು ಬಂಧಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ನಾನು ನೋಡಿದ್ದೀನಿ ಇದನ್ನು, ಆ ಲೆಟರ್ ಬೇಕಾದ್ರೆ ನಾನು ತೋರಿಸ್ತೀನಿ. ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಆದ್ದರಿಂದ ಈ ಕೂಡಲೇ ವಿಕಾಸ್ ಪುತ್ತೂರ್ ಅವ್ರನ್ನೇನಾದ್ರು ಬಂಧಿಸಿದ್ದೇ ಆದರೆ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. ಇನ್ನು ಕಾಯ್ದೆಯೇ ಜಾರಿಯಾಗಿಲ್ಲ, ಹೇಗ್ ನೋಟಿಸ್ ಕೊಟ್ರಿ ಅಂತ ಎಂಎಲ್ಸಿ ಸಿಟಿ ರವಿ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ನೀವ್ ಯಾಕೆ ದ್ವೇಷ ಭಾಷಣ ಮಾಡ್ತೀರಿ ಅಂದ್ರು. ಕಾಯ್ದೆಯೇ ಜಾರಿಯಾಗೋದಕ್ಕೆ ಮುಂಚೆ ಒಂದು ಸಂಘಟನೆಯ ಕಾರ್ಯಕ್ರಮವನ್ನು, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ವರ್ಷಾಚರಣೆಯ ಅಂಗವಾಗಿ ಆಯೋಜನೆ ಮಾಡಿರುವ ಕಾರ್ಯಕ್ರಮವನ್ನು, ಅದಕ್ಕೆ ಪ್ರಮುಖ ಭಾಷಣಕಾರರಾಗಿ ಬರುವಂಥ ವಿಕಾಸ್ ಪುತ್ತೂರ್ ಅವರಿಗೆ ನೋಟಿಸ್ ಕೊಡ್ತಾರೆ ಅಂದರೆ, ಕಾನೂನಿನ ಅರಿವಿಲ್ಲದೆ ಇರತಕ್ಕಂಥ ಪೊಲೀಸ್ ಇಲಾಖೆ ಕಾನೂನನ್ನು ಹೇಗೆ ಪಾಲಿಸಬಲ್ಲದು? ಹೇಟ್ ಸ್ಪೀಚ್ ಮಾಡೋದು ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದು ಯಾಕೆ ಇವರಿಗೆ? ಈ 4-5 ಪದ ಯಾವುದು, ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು, ನೆಹರು, ಇವೆಲ್ಲ 4-5 ಪದಗಳು ತೆಗೆದುಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡಬೇಕು ಇವರೆಲ್ಲರೂ? ಆಯ್ತಾಯ್ತು ತಗೊಳ್ಳಿ, ಸಿಟಿ ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ಸರ್ಕಾರದ ನಡೆಯನ್ನೇ ಖಂಡಿಸಿರುವ ಬಿಜೆಪಿ ಮುಖಂಡ ವಿಕಾಸ್, ಹಿಂದೂ ಸಮಾಜದ ಪರ ಧ್ವನಿಯನ್ನ ದಮನ ಮಾಡೋ ಯತ್ನ ಆಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಕಳೆದ 3 ತಿಂಗಳಲ್ಲಿ ನನ್ನ ಮೇಲೆ ಹಲವಾರು ಪ್ರಕರಣಗಳನ್ನು ಇವರು ಇದೇ ರೀತಿ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ದಾಖಲು ಮಾಡಿರುವಂತದ್ದಿದೆ. ಇದು ಕೂಡ ಅದರ ಒಂದು ಭಾಗ. ಇದನ್ನು ಮುಂದುವರಿಸಿದ್ರೆ ನಾವು ಸುಮ್ಮನೆ ನಿಲ್ಲುವ ಪ್ರಶ್ನೆ ಇಲ್ಲ. ಆದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳೋದೇನೆಂದ್ರೆ, ಕಾಯ್ದೆಯೇ ಇನ್ನೂ ಜಾರಿಯಾಗಿಲ್ಲ, ನೋಟಿಸ್ ಕೊಟ್ಟಿದ್ರೆ ತಪ್ಪು ಅಂದಿದ್ದಾರೆ. ಅದು ಅಂತಿಮವಾಗಿ ಇನ್ನೂ ಕೂಡ ಗವರ್ನರ್ ಸಹಿ ಆಗಬೇಕು. ಅದಾದಮೇಲೆ ಕಾನೂನು ಜಾರಿಗೆ ಬರುತ್ತೆ. ಅದಕ್ಕೆ ಮುಂಚೆನೇ ಅವ್ರು ಬರೆದಿದ್ರೆ ಅದು ತಪ್ಪು. ಅದನ್ನು ವಿಚಾರ ಮಾಡ್ತೀನಿ. ಅದೇನೇ ಹೇಳಿ, ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ಬಿಜೆಪಿ ಮುಖಂಡನಿಗೆ ಪೊಲೀಸರು ನೋಟಿಸ್ ಕೊಟ್ಟಿರುವುದು ರಾಜಕೀಯ ಸಮರಕ್ಕೆ ಕಾರಣವಾಗಿದೆ. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.